ಡಿನ್ನರ್ ಮೀಟಿಂಗ್ ಆಗಿದೆ ಸರ್ ಸಿಎಂ ಸಿದ್ದರಾಮಯ್ಯ ನಂತರ ಅದಕ್ಕೆ ನಾ ಹೇಳ್ಬೇಕಾಗತ್ತೆ. ಅದಕ್ಕೆ ನಾ ಹೆಂಗೆ ಕಾಮೆಂಟ್ ಮಾಡೋಕ್ಕಾಗತ್ತೆ? ಸರಿ ಆಯ್ತು. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ರೀ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡಕ್ಕಾಗತ್ತೆ? ಅದಕ್ಕೆಲ್ಲ ಡಿನ್ನರ್ ಮೀಟಿಂಗ್ ಆಗಿದೆ ಸರ್ ಸಿಎಂ ಸಿದ್ದರಾಮಯ್ಯ ನಂತರ ಅದಕ್ಕೆ ನಾ ಹೇಳ್ಬೇಕಾಗತ್ತೆ. ಅದಕ್ಕೆ ನಾ ಹೆಂಗೆ ಕಾಮೆಂಟ್ ಮಾಡೋಕ್ಕಾಗತ್ತೆ? ಸರಿ ಆಯ್ತು. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ರೀ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡಕ್ಕಾಗತ್ತೆ? ಅದಕ್ಕೆಲ್ಲ ಡಿನ್ನರ್ ಮೀಟಿಂಗ್ ಆಗಿದೆ ಸರ್ ಸಿಎಂ ಸಿದ್ದರಾಮಯ್ಯ ನಂತರ ಅದಕ್ಕೆ ನಾ ಹೇಳ್ಬೇಕಾಗತ್ತೆ. ಅದಕ್ಕೆ ನಾ ಹೆಂಗೆ ಕಾಮೆಂಟ್ ಮಾಡೋಕ್ಕಾಗತ್ತೆ? ಸರಿ ಆಯ್ತು. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ರೀ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡಕ್ಕಾಗತ್ತೆ? ಅದಕ್ಕೆಲ್ಲ ಡಿನ್ನರ್ ಮೀಟಿಂಗ್ ಆಗಿದೆ ಸರ್ ಸಿಎಂ ಸಿದ್ದರಾಮಯ್ಯ ನಂತರ ಅದಕ್ಕೆ ನಾ ಹೇಳ್ಬೇಕಾಗತ್ತೆ. ಅದಕ್ಕೆ ನಾ ಹೆಂಗೆ ಕಾಮೆಂಟ್ ಮಾಡೋಕ್ಕಾಗತ್ತೆ? ಸರಿ ಆಯ್ತು. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ರೀ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡಕ್ಕಾಗತ್ತೆ? ಅದಕ್ಕೆಲ್ಲ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.